ಹೆಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಂಗೀತಾ ನಟರಾಜ್. ನಾನಿವತ್ತು ಬಿಸಿ ಬಿಸಿ ಮಂಗಳೂರು ಬನ್ಸ್ ಮಾಡಿದ್ದೀನಿ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೆಸ್ಟ್ ರೆಸಿಪಿ. ಈ ರೀತಿಯಾಗಿ ಉಬ್ಬಿಕೊಂಡು ಬರೋದಕ್ಕೆ ನಾನು ನಿಮಗೊಂದು ಕೆಲವೊಂದು ಟಿಪ್ಸ್ನ ಹೇಳ್ಕೊಡ್ತೀನಿ. ನೀವು ಫುಲ್ ವಿಡಿಯೋ ನೋಡಬೇಕಾಗುತ್ತೆ. ಅದೇ ರೀತಿ ಯಾರಿಗೆಲ್ಲ ನನ್ನ ರೆಸಿಪೀಸು ಇಷ್ಟ ಆಗುತ್ತೆ ಅವರೆಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಹೊಸ್ದಾಗಿ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಿದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಬೇಗ ಬೇಗ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ಏಲಕ್ಕಿ ಬಾಳೆಹಣ್ಣಾದರೂ ತೊಗೋಬೋದು ಅಥವಾ ನೀವು ಸಕ್ಕರೆ ಬಾಳೆಹಣ್ಣಾದರೂ ತೊಗೋಬೋದು. ನಾನಿಲ್ಲಿ ಸಕ್ಕರೆ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ತೊಗೊಂಬಿಟ್ಟು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಮುರ್ಕೊಂಡು ಹಾಕ್ಕೊಳ್ತಿದ್ದೀನಿ ನಾನು. ನೀವು ಪಚ್ಚ ಬಾಳೆಹಣ್ಣು ಯೂಸ್ ಮಾಡೋದಾದರೆ 2 ಸಾಕಾಗುತ್ತೆ. ಇದನ್ನು ನೀವು ಕೈಯಲ್ಲೂ ಕೂಡ ಸ್ಮ್ಯಾಶ್ ಮಾಡ್ಬೋದು. ಆದರೆ ಈ ರೀತಿಯಾಗಿ ಮಾಡೋದ್ರಿಂದ ತುಂಬ ಈಸಿಯಾಗಿ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ತುಂಬ ಸಣ್ಣಗಾಗಬೇಕಂತ ಏನಿಲ್ಲ. ಸ್ವಲ್ಪ ಈ ರೀತಿ ಸಾಂಬಾರನ್ನ ಏನು ತಿಕ್ತೀವಲ್ಲ ನಾವು ಅದನ್ನು ತೊಗೊಂಬಿಟ್ಟು ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಬಾಳೆಹಣ್ಣಲ್ಲೂ ಸಕ್ಕರೆ ಅಂಶ ಇರುತ್ತೆ, ಸ್ವೀಟ್ ಅಂಶ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಿದ್ದೀನಿ. ಕೆಲವರು ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ತಾರೆ. ಆದರೆ ಗೋಧಿ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ 2 ಬೌಲಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. 4 ಬಾಳೆಹಣ್ಣಿಗೆ 2 ಬೌಲಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ 1 ಬೌಲಷ್ಟು ಮೊಸರನ್ನ ಹಾಕ್ಕೊಳ್ತಿದ್ದೀನಿ. ಮೊಸರು ತುಂಬಾ ಇಂಪಾರ್ಟೆಂಟ್, ಮೊಸರು ಹಾಕಲೇಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. 1 ಟೀ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊಳ್ತಿದ್ದೀನಿ. ಇದನ್ನು ನಾನು ನೆನಪಿರಲಿ, ಇದನ್ನು ನಾನು ರಾತ್ರಿನೇ ಮಾಡಿಟ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಅಡುಗೆ ಸೋಡಾನು ಕೂಡ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ರಾತ್ರಿನೇ ಮಾಡಿಟ್ಕೊಳ್ಬೇಕು ಇದನ್ನು. ಇಲ್ಲ ನಾವು ಬೆಳಿಗ್ಗೆ ಮಾಡ್ತೀವಿ, ಬೆಳಿಗ್ಗೆ ಮಾಡೋದಾದರೆ ರಾತ್ರಿನೇ ಇಟ್ಕೊಳ್ಬೇಕು. ಸಂಜೆ ಮಾಡೋದಾದರೆ ಇದನ್ನು ನೀವು ಒಂದು 4 ಅವರ್ಕಿನ ಮುಂಚೆನೇ ನೆನಿಟ್ಕೊಳ್ಬೇಕಾಗತ್ತೆ ಕಲಿಸ್ಕೊಂಬಿಟ್ಟು. ನಾನಿವಾಗ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ. ಇದೇ ರೀತಿಯಾಗಿ ಕಲಿಸ್ಕೊಳ್ಬೇಕು. ಹಿಟ್ಟನ್ನ ನಾದ್ಕೊಳ್ಬೇಕಾದ್ರೆ ನೀವು 1 ಸ್ಪೂನಷ್ಟು ತುಪ್ಪನ ಅಥವಾ ಎಣ್ಣೆನ ಆ್ಯಡ್ ಮಾಡ್ಕೊಳ್ಬೋದು. ಹೀಗೆ ಮಾಡ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಕರಿಯುವಾಗ ಎಣ್ಣೆನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಓಕೆ, ನೋಡಿ, ನಾನಿವಾಗ ಸಾಫ್ಟಾಗಿ ಹಿಟ್ಟನ್ನು ಈ ರೀತಿಯಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮೇಲ್ಗಡೆ ನಾನು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಎಣ್ಣೆನ ಹಿಟ್ಟಿಗೆಲ್ಲ ನೀಟಾಗಿ ಸವರ್ಬಿಟ್ಟು ಓವರ್ ನೈಟ್ ಇದನ್ನು ಮುಚ್ಚಿ ಹಾಗೆ ಬಿಡಬೇಕು, ಇಟ್ಕೊಳ್ಬೇಕು ಹಿಟ್ಟನ್ನ. ನೋಡಿ, ಇವಾಗ ಆಯಿಲ್ನ ಎಲ್ಲ ಕೋಟ್ ಮಾಡಿ ಹಾಕಿದೆ ಮೇಲ್ಗಡೆ ಎಲ್ಲ. ಇವಾಗ ಓವರ್ ನೈಟ್ ನಾನು ಮುಚ್ಚಿ ಇಡ್ತಿದ್ದೀನಿ. 8 ಅವರ್ಸ್ ಆದರೂ ಇದನ್ನ ಇಡಬೇಕಾಗತ್ತೆ. ಇವಾಗ ನಾನು ಬೆಳಗ್ಗೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ಈ ರೆಸಿಪಿನ ಯಾರೆಲ್ಲ ಟ್ರೈ ಮಾಡಿಲ್ಲ ದಯವಿಟ್ಟು ಟ್ರೈ ಮಾಡಿ. ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಏಕೆ ಅಂದರೆ ಬಾಳೆಹಣ್ಣು ಹಾಕಿರ್ತೀವಲ್ಲ, ಅದಕ್ಕಾಗಿ. ಇವಾಗ ನೋಡಿ, ಓವರ್ ನೈಟ್ ನಾನು ಬಿಟ್ಟಾದಮೇಲೆ ಬೆಳಗ್ಗೆ ಓಪನ್ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ. ಹಿಟ್ಟೆಲ್ಲ ಡ್ರೈ ಆಗಿಲ್ಲ ಮೇಲ್ಗಡೆ ಎಲ್ಲ, ಯಾಕಂದರೆ ನಾವು ಎಣ್ಣೆ ಸವರಿದ್ವಲ್ಲ. ಇವಾಗ ನಾವು ಒಂದು ಸತಿ ನಾದ್ಕೊಳ್ಬೇಕಾಗತ್ತೆ. ಈಗ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಲಟ್ಟಿಸೋಕ್ಕೆ ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ. ನಾವು ಹಿಟ್ಟನ್ನ ಎಷ್ಟು ತೊಗೊಳ್ಬೇಕಾಗತ್ತೆ ಅಂದರೆ, ಚಪಾತಿ ಏನು ಮಾಡೋದಕ್ಕೆ ನಾವು ತೊಗೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕಾಗುತ್ತೆ. ಯಾಕಂದರೆ ದಪ್ಪನೇ ಇರಬೇಕು ಬನ್ಸ್ ಅಂದರೆ. ಈ ರೀತಿಯಾಗಿ ಸ್ವಲ್ಪ ನಾದ್ಕೊಳ್ಬೇಕು, ಚೆನ್ನಾಗಿ ರೌಂಡ್ ಮಾಡಿಕೊಂಡು.
ಇವಾಗ ಉದ್ಕೊಳ್ತೀನಿ ನಾನಿನ್ನು ನೋಡಿ ಇಲ್ಲಿ ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಒಂದು ಸಲ ಹಿಟ್ಟೊಳಗೆ ಅದ್ಬಿಟ್ಟು ಇವಾಗ ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ಲಟ್ಟಿಸ್ಕೊಳ್ತೀನಿ. ಪೂರಿ ಆಕಾರಕ್ಕೆ ನಾನು ಲಟ್ಟಿಸ್ಕೊಳ್ತೀನಿ. ಕೈಯಲ್ಲೇ ಇದನ್ನ ಮಾಡ್ಕೋಬೋದು ಅಥವಾ ನೀವು ಲಟ್ಟಣಿಗೆಯಲ್ಲೂ ಕೂಡ ಲಟ್ಟಿಸ್ಕೋಬೋದು. ನಿಮಗೆ ಹೇಗೆ ಈಸಿ ಆಗುತ್ತೆ ಆ ರೀತಿಯಾಗಿ ಮಾಡ್ಕೊಳ್ಳಿ. ಲಟ್ಟಿಸ್ಕೋಬೇಕಾದ್ರೆ ಜಾಸ್ತಿ ಹಿಟ್ಟನ್ನ ಹಾಕ್ಕೋಬೇಡಿ, ಇಲ್ಲಾಂದರೆ ಎಣ್ಣೆ ಎಲ್ಲ ಹಾಳಾಗೋಗುತ್ತೆ ಕರಿಯುವಾಗ ಎಣ್ಣೆಯಲ್ಲಿ. ಇದನ್ನು ರೌಂಡ್ ಶೇಪಲ್ಲಿ ನೀಟಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಲೈಟಾಗಿ ಉದ್ಕೊಳ್ಬೇಕಾಗತ್ತೆ, ತುಂಬ ಫೋರ್ಸ್ ಹಾಕಬೇಡಿ. ದಪ್ಪ ಇರಬೇಕು, ತುಂಬ ತೆಳು ಮಾಡ್ಕೋಬೇಡಿ ಇದನ್ನು. ನೋಡಿ ಇಷ್ಟು ನಾನು ಮಾಡ್ಕೊಂಡಿದ್ದೀನಲ್ಲ, ಇಷ್ಟು ದಪ್ಪ ಆದರೂ ಇರಲೇಬೇಕು. ಈಗ ಹಿಟ್ಟನ್ನೆಲ್ಲ ತೆಗಿತಿದ್ದೀನಿ ಮೇಲ್ಗಡೆಯಿಂದ, ಹಿಟ್ಟು ಹಾಕಿದ್ನಲ್ಲ. ಇಲ್ಲ ಅಂದರೆ ಫ್ರೈ ಮಾಡುವಾಗ ಎಣ್ಣೆ ಎಲ್ಲ ಹಾಳಾಗಿಬಿಡುತ್ತೆ. ಹಾಗಾಗಿ ಈಗ ಇನ್ನೊಂದನ್ನು ಕೂಡ ನಾನು ಲಟ್ಟಿಸ್ಕೊಳ್ತೀನಿ. ಲಟ್ಟಿಸ್ಕೋಬೇಕಾದ್ರೆ ತುಂಬ ಪ್ರೆಷರ್ ಹಾಕಬಾರ್ದು, ಸ್ವಲ್ಪ ಲೈಟಾಗಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ನಾನು ಈ ರೀತಿಯಾಗಿ ರೌಂಡ್ ಶೇಪಲ್ಲೇ ಎಲ್ಲನೂ ಲಟ್ಟಿಸ್ಕೊಂಡು ಇಟ್ಕೊಳ್ತೀನಿ. ನೋಡಿ ಇಷ್ಟೇ ಆಯಿತು ನೋಡಿ, ಇದನ್ನು ಕೂಡ ಆಗಿದೆ. ಇಷ್ಟು ದಪ್ಪ ಲಟ್ಟಿಸ್ಕೊಂಡು ಇಟ್ಕೊಳ್ತೀನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ನಲ್ಲ, ಕಾದಿದೆ ಇವಾಗ ಎಣ್ಣೆ. ಇವಾಗ ಒಂದೊಂದನ್ನೇ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಉರಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ. ಇವಾಗ ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನೆಕ್ಸ್ಟ್ ತಿರುವಾಗ್ತಿದ್ದೀನಿ. ತುಂಬ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ವೀಟು ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳ ಲಂಚ್ ಬಾಕ್ಸಿಗಂತೂ ಬೆಸ್ಟ್ ರೆಸಿಪಿ. ತುಂಬ ಹೈ ಫ್ಲೇಮ್ ಇಟ್ಕೋಬೇಡಿ, ಸೀದೋಗ್ಬಿಡುತ್ತೆ. ಆಗ ಒಳಗಡೆನೂ ಕೂಡ ಬೇಯೋದಿಲ್ಲ. ಲೋ ಫ್ಲೇಮಲ್ಲೇ ಇದನ್ನ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಆಗಿದೆ ಇದು. ನಾನು ತೆಗೆದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ಇಷ್ಟ ಆದರೆ ಸಾಕು. ಈ ರೀತಿಯಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕಾಗುತ್ತೆ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ಈ ರೀತಿಯಾಗಿ ಉಬ್ಬಿ ಬರೋದು. ನೋಡಿ ಇವಾಗ ನಾನು ಇನ್ನೊಂದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ನೀವು ಉಬ್ಬಿ ಬಂದಿಲ್ಲ ಅಂತ ಅನ್ನೋದಾದರೆ ಸ್ವಲ್ಪ ಅದ್ರ ಮೇಲೆ ನಾವೇನು ಬನ್ನ ಹಾಕ್ಕೊಂಡಿರ್ತೀವಲ್ಲ ಎಣ್ಣೆಯಲ್ಲಿ, ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ, ಲೈಟಾಗಿ ಪ್ರೆಸ್ ಮಾಡಿ ಉಬ್ಬಿ ಬರುತ್ತೆ. ನೋಡಿ ನಾನು ತೋರಿಸ್ತಿದ್ದೀನಲ್ಲ, ಆ ರೀತಿ ಮಾಡಿ ಡೆಫಿನೆಟಾಗಿ ಉಬ್ಬಿ ಬರುತ್ತೆ. ಇಲ್ಲ ಅಂದರೆ ಇನ್ನೊಂದು ಅದ್ರ ಮೇಲೆ ಎಣ್ಣೆನೂ ಕೂಡ ಹಾಕ್ಕೊಳ್ಳಿ ನೀವು. ತುಂಬಾ ಚೆನ್ನಾಗಿರುತ್ತೆ. ಹಿಟ್ಟು ನಾದ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಹಾಗೆ ಇಂಗ್ರೀಡಿಯೆಂಟ್ಸು ಕೂಡ ನಾನು ಹೇಳಿದ ಅಳತೆಯಲ್ಲೇ ಹಾಕ್ಕೊಳ್ಬೇಕಾಗುತ್ತೆ ನೀವು. ಹಾಗಿದ್ರೆ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಉಬ್ಬಿ ಬರೋದಿಲ್ಲ ಈ ರೀತಿಯಾಗಿ. ಎಣ್ಣೆನ ನೀವು ಕಾಯಿಸ್ಕೊಳ್ಳುವಾಗ ಐ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಕಾಯಿಸ್ಕೊಳ್ಬೇಕು. ಕಾದ ನಂತರ ಫುಲ್ಲು ಹೀಟ್ ಆದ ನಂತರ ಎಣ್ಣೆ ಲೋ ಫ್ಲೇಮಲ್ಲಿ 3 ನಿಮಿಷಗಳ ಕಾಲ ಬಿಡಬೇಕಾಗತ್ತೆ. ಈ ರೀತಿ ಎಣ್ಣೆನ ಕಾಯಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಬನ್ನು. ಪೂರಿನೇ ಆಗಿರ್ಬೋದು ಅಥವಾ ಬನ್ಸೆ ಆಗಿರ್ಬೋದು, ಈ ರೀತಿಯಾಗಿ ಆಯಿಲ್ನ ಹೀಟ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ನೋಡ್ತಿದ್ದೀರಲ್ಲ ನೀವು, ನೋಡಿ ಈ ರೀತಿಯಾಗಿ ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ.
ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇವಾಗ ಇದನ್ನು ಕೂಡ ತೆಗೆದು ಸೈಡಲ್ಲಿ ಎತ್ತಿಟ್ಕೊಡೋಣ. ಇವಾಗ ಆಗಿದೆ ಇದು. ಇದ್ರ ಜೊತೆ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಸಾಗು ಬೇಕಾದರೂ ಮಾಡ್ಕೋಬೋದು. ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ಸಂಜೆ ಸ್ನ್ಯಾಕ್ಸ್ಗೂ ಈ ರೆಸಿಪಿನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನು ಕ್ಲಿಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ನೂ ಬ್ರೇಕ್ಫಾಸ್ಟ್ ರೆಸಿಪಿ ಬೇಕಾಗಿದ್ದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಇವಾಗ ನಾನು ಟೇಸ್ಟ್ ಮಾಡ್ತಿದ್ದೀನಿ. ತುಂಬಾ ಸಖತ್ತಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.